ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತುಂಬ ಸ್ಪೆಷಲ್ಲಾಗಿ ಸೊಪ್ಪು ಮಾಡೋಣ ಅಂತಿದ್ದೀನಿ. ಅದು ತೊಗರಿ ಕಾಳಿನ ಸೊಪ್ಪು ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಕುಕ್ಕರ್ಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಒಂದು 3-4 ಟೊಮೊಟೊ ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು. ಬೇಕಾದರೆ ಚಕ್ಕೊತ್ತ ಸೊಪ್ಪು ಹಾಕ್ಬೋದು, ಅದು ನಾನು ಇಷ್ಟ ಆಗಿಲ್ಲ ನನಗೆ. ಅದರಿಂದ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ. 2 ಕಟ್ ಬಿಡಿಸಿಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಸಾಂಬಾರು ಮಾತ್ರ. ಇಲ್ಲಿ ಒಂಚೂರು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಜಾಸ್ತಿ ಇಲ್ಲ. ಆಲ್ರೆಡಿ 2 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ. ಬರೀ ನೀರು ಬಿಟ್ಟು ಕಾಳು ಆಗಲಿ ಟೊಮೊಟೊ ಸೊಪ್ಪು ಇದನ್ನು ಮಾತ್ರ ಬೇರ್ಪಡಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಲೈಟಾಗಿ, ಕೆಲವರು ಪಾಮ್ತಾರೆ, ನಾನು ಸ್ವಲ್ಪ ಲೈಟಾಗಿ ಮಿಕ್ಸಿಗೆ ಹಾಕ್ತೀನಿ. ತುಂಬ ಅಂದರೆ ಸೊಪ್ಪು ಇದ್ದರೆ ನಂಗೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಅದರಿಂದ ಲೈಟಾಗಿ ಮಿಕ್ಸಿಗೆ ಹಾಕ್ತೀನಿ. ತುಂಬಾ ಟೇಸ್ಟಾಗಿರುತ್ತೆ, ಮುದ್ದೆಗಾಗಲಿ ರೈಸ್ಗಾಗಲಿ. ನೋಡಿರಿ, ಸೈಡಿಗೆ ತೊಗೊಂಡಿದ್ದೀನಿ. ಇದು ಲೈಟಾಗಿ ಅಂದರೆ ತುಂಬ ನೋಡಿರಿ ಈ ಥರ ಅಲ್ಲ, ತುಂಬ ನುಣ್ಣಗೂ ಅಲ್ಲ, ಹಂಗಂತ ಸೊಪ್ಪು ಇರಬಾರ್ದು, ಮೀಡಿಯಮ್ಮಾಗಿ. ಇಲ್ಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಹಸಿ ತೊಗರಿ ಕಾಳು ಸಾಂಬಾರು ಅಂದರೆ. ಯಾವಾಗಲೂ ತೊಗರಿ ಬೇಳೆ ಅಲ್ವಾ ಹಾಕೋದು, ಈ ಸತಿ ತೊಗರಿ ಕಾಳು ಇದು ಊರಿಂದ ತರಿಸಿದ್ದೆ, ಅದು ಹಾಕಿದ್ದೆ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಫೈನಲ್ಲಾಗಿ ಒಗ್ಗರಣೆ ಗೊತ್ತಲ್ಲ, ಸಾಸಿವೆ ಎಣ್ಣೆ ಮೆಣಸಿನ್ಕಾಯಿ ಅದೆಲ್ಲ ಎಲ್ಲರಿಗೂ ಗೊತ್ತಿರುತ್ತಲ್ವ. ಫೈನಲ್ಲಾಗಿ ರೆಡಿ ಆಯಿತು. ತುಪ್ಪ ಹಾಕ್ಕೊಂಡು ಮುದ್ದೆ ಜೊತೆ ತಿಂತಿದ್ರೆ ಹೇಗಿರುತ್ತೆ ಗೊತ್ತಾ? ಸೂಪರ್ ಅಂದರೆ ಸೂಪರು. ಸೂಪರ್ ಅಂದರೆ ಸೂಪರಾಗಿ ಚೆನ್ನಾಗಿತ್ತು ನನಗಂತೂ. ಆಮೇಲೆ ನಮ್ಮ ಮನೆ ಹತ್ರ ಇಲ್ಲೇ ಸಂಕ್ರಾಂತಿ ಹಬ್ಬಕ್ಕೆ ಅಮ್ಮ ಮನೆಗೆ ಹೋಗಿದ್ದೆ. ಅದು ಸ್ವಲ್ಪ ವಿಡಿಯೋ ಇತ್ತು, ಅದನ್ನ ನಾನು ಆವತ್ತೇ ಹಾಕ್ಬೇಕು. ಸಂಕ್ರಾಂತಿ ಹಬ್ಬದ ದಿನ ಹೋಗಿದ್ದಲ್ಲ ಇದು, ಆ ಸಂಕ್ರಾಂತಿ ಹಬ್ಬ ಆಗಿ ಒಂದು 10 ದಿನಕ್ಕೆ ಹೋಗಿದ್ದೆ, ಭಾನುವಾರ. ಆವತ್ತು ಇಲ್ಲಿ ನಮ್ಮ ಅಮ್ಮ ಮನೆ ಹತ್ರ ಹೇಗೆ ಅಂದರೆ, ಸಂಕ್ರಾಂತಿ ಆಗಿ 15 ದಿನಕ್ಕೆ ಹಸುಗಳ್ನೆಲ್ಲ ಮೆರವಣಿಗೆ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ಎಷ್ಟು ಗ್ರ್ಯಾಂಡಾಗಿ ಅಂದರೆ, ಅದು ಎಲ್ಲಿಂದ ತರ್ತಾರೋ ಗೊತ್ತಿಲ್ಲ. ಹಸು ವರ್ತೂರು ಸಂತೋಷ, ನೀವು ನೋಡಿರ್ತೀರ ಬಿಗ್ ಬಾಸ್ ಅವರು, ಅವ್ರದ್ದು ಅದೇ ಊರು ವರ್ತೂರಲ್ಲೇ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ವರ್ತೂರವರು. ಅವ್ರ ಸಂತೋಷ್ ಅವ್ರ ಮನೇಲಂತೂ ಇನ್ನೂ ಚೆನ್ನಾಗಿರುತ್ತೆ ಹಸುಗಳು ಮಾತ್ರ. ತುಂಬ ಜನ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲೆಲ್ಲ ಮೆರವಣಿಗೆ ಮಾಡ್ತಾಯಿದ್ರು. ತಿರ್ಗಾ ಹೀರೋಗಳು ಅನುಶ್ರೀ ಅವರು, ಗಿಚ್ಚಿಗಿಲ್ಲಿ ಅವ್ರ ಪ್ರೋಗ್ರಾಮ್ ಇತ್ತು, ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ನನ್ನ ಮನೆಗೆ ಬಂದುಬಿಟ್ಟೆ. ಇಲ್ಲಿ ನಾವು ಹೊರಡೋ ಟೈಮಲ್ಲಿ ಮಾತ್ರ ಇದನ್ನು ಸ್ವಲ್ಪ ಮೆರವಣಿಗೆ ಮಾಡ್ತಾಯಿದ್ರಲ್ಲ, ಅದನ್ನು ಮಾತ್ರ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಯಾಕಂದರೆ ಹಳ್ಳಿ ಕಡೆ ಎಲ್ಲೂ ನೋಡೋಕ್ಕಾಗಲ್ಲ. ಹಳ್ಳಿಯಲ್ಲೂ ಇವಾಗ ಹಸುನ ಸಾಕೋದು ಕಷ್ಟ ಆಗೋಗಿದೆ. ಅಂಥದ್ದು ಸಿಟಿಯಲ್ಲಿ ನಮಗೆ ಹಸುಗಳ್ನ ಇನ್ನೂ ಮೇಂಟೈನ್ ಮಾಡಿಕೊಂಡು ಅದನ್ನು ನೋಡ್ತಾ ಇದ್ದಾರಲ್ಲ, ಅಂದರೆ ನಿಜವಾಗ್ಲೂ ಗ್ರೇಟ್ ಇವರೆಲ್ಲ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಲಂಕಾರ ಮಾಡಿ. ಇನ್ನೊಂದು ಹಸುಗಂತೂ ನಾನು ಆ ವಿಡಿಯೋದು ಇದು ಮಿಸ್ ಆಗಿದೆ. ಆ ಅಲಂಕಾರ ಎಷ್ಟು ಚೆನ್ನಾಗಿ ಹಾರ ಹಾಕಿ ಮಗ್ಗಿನ ಜಡ ಎಷ್ಟು ಚೆನ್ನಾಗಿತ್ತು ಅಂದರೆ ನಂಗೆ ಊಹೆನೂ ಮಾಡ್ಕೊಳಕ್ಕಾಗಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲ ಮೆರವಣಿಗೆ ಅಂದರೆ ಇಡೀ ವರ್ತೂರು ಒಂದು ರೌಂಡ್ ಹಾಕ್ಸ್ಕೊಂಬರ್ತಾರೆ. ಎಲ್ಲ ಲಾಸ್ಟಲ್ಲಿ ಬೆಂಕಿದೇನೋ ಅದು ಹಾರಿಸ್ತಾರಂತೆ. ನಾನು ಅದು ಹೋಗಿಲ್ಲ, ನನಗೆ ಟೈಮ್ ಆಗಿತ್ತು ಅಂತ ಬಂದುಬಿಟ್ಟೆ. ಇಷ್ಟು ಮಾತ್ರ ಹೊರಡೋಗಿ ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡಿಕೊಂಡೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು ಫ್ರೆಂಡ್ಸ್. ಇದು ರಿಯಲಾಗಿ ನೋಡಿದಾಗೆ ಅನುಭವ ಆಗೋದು. ನನಗಂತೂ ತುಂಬ ಇಷ್ಟ ಆಯಿತು. ನಿಮಗೂ ಇದು ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಒಂದಕ್ಕಿಂತ ಒಂದು ಫುಲ್ ಡೆಕೋರೇಷನ್ ಆಗಿತ್ತು. ಇದು ಲಾಸ್ಟಲ್ಲಿ ಇದು ಮೆರವಣಿಗೆ ಥರ ಎತ್ತಿನ ಗಾಡಿ, ತುಂಬಾ ಎಷ್ಟು ವರ್ಷ ಆಗೋಗಿತ್ತು ನೋಡಿ, ಈಗಲೂ ಇಟ್ಕೊಂಡಿದ್ದಾರಲ್ಲ, ಅದು ನನಗೆ ಖುಷಿ ಆಯಿತು. ಫೈನಲಾಗಿ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ಮನೆಗೆ ಬಂದೆ. ಇದು ಸಖತ್ತಾಗಿತ್ತು. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.